ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು 5 ವರ್ಷ ನಮ್ಮ 5 ವರ್ಷ ಅವಧಿಯಲ್ಲಿ ಒಂದು ವೀರಶೈವ ಲಿಂಗಾಯತರ ವಿದ್ಯಾರ್ಥಿ ನಿಲಯ ವಸತಿ ಅನ್ನು ಕಟ್ಟಿದ್ದೇವೆ. ಇದು ನಮಗೊಂದು ಭಾಳ ಹೆಮ್ಮೆಯ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲೇ ಮೊದಲನೆಯ ಬಾರಿಗೆ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲನ್ನು ಕಟ್ಟಲಾಗಿದೆ. ಸುಮಾರು 102 ವಿದ್ಯಾರ್ಥಿನಿಯರಿಗೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಇದು ಸ್ಪೆಷಲಿ ಹಳ್ಳಿ ಊರಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರಿಗೆ ಇದು ಪಟ್ಟಣದಲ್ಲಿ ಇದ್ದವರಿಗೆ ಅಲ್ಲ. ಇದು 10th ಪಾಸ್ SSLC ಪಾಸ್ ಆಗಿ ಮುಂದೆ ಏನು ಇವರು ಕಾಲೇಜಿಗೆ ಮುಂದಿನ ಎಜುಕೇಷನ್ ಸಲುವಾಗಿ ಇಲ್ಲಿ ನಮ್ಮ ಕಲಬುರಗಿಗೆ ಬರ್ತಾರೆ. ಆವಾಗ ಅವರಿಗೆ ಒಂದು ತಿಂಗಳಲ್ಲಿ ಇಲ್ಲಿ ಇರಬೇಕು ಅಂದರೆ ಸುಮಾರು 5,000ದಷ್ಟು ಅವರಿಗೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಇದು ಭಾಳ ಅವರಿಗೆ ಆರ್ಥಿಕವಾದ ಒಂದು ಬರ್ಡನ್ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಇದೊಂದು ಕನಸಿತ್ತು ನಮಗಿದು ವಿದ್ಯಾರ್ಥಿ ನಿಲಯನ ಕಟ್ಟಬೇಕು ಅಂತ ಹೇಳಿ. 3 ವರ್ಷ ಹಿಂದೆ ಕೋವಿಡ್ ಟೈಮಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ವಿ ಇದರದ್ದು. ಸೊ ಇವತ್ತು 16ನೇ ತಾರೀಕಿಗೆ ಇದನ್ನ ಉದ್ಘಾಟನೆ ಇದೆ. ಪತ್ರಿಕಾಗೋಷ್ಠಿ ಮುಖಾಂತರ ನಾನೆಲ್ಲ ನಮ್ಮ ವೀರಶೈವ ಬಳಗದವರಿಗೆ ಇದಕ್ಕೆ ಆಹ್ವಾನ ಮಾಡ್ತೀನಿ. ಆಮೇಲೆ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು. ಸುಮಾರು 30 ರೂಮ್ ಮೇಲ್ಗಡೆ ಇದೆ, 34 ರೂಮ್ಗಳು ಇದಾವಲ್ಲಿ. ಡೈನಿಂಗ್ ಹಾಲ್ ಇದೆ, ಓದಲು ಅವ್ರಿಗೊಂದು ಕಟ್ಟಡಿ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ಇದೆ. CCTV ಕ್ಯಾಮ್ರಾ ಇಡ್ತೀವಿ, ವಾರ್ಡನ್ ಇರ್ತೀವಿ. ಕಮಿಷನರ್ಗೆ ಹೋಗಿ ಪೆಟ್ರೋಲಿಂಗ್ ಸಲಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಬರ್ತೀವಿ. ಸೊ ಏನೇನು ಪ್ರೊಟೆಕ್ಷನ್ ಬೇಕು ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟಕ್ಕೆ ಇಲ್ಲಿ ನಿಂದ್ರಂಗಿಲ್ಲ. ಒಂದು ಬಾಯ್ಸ್ ಹಾಸ್ಟೆಲ್ಲು ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ. ಬೀದರಲ್ಲೂ ಇದನ್ನು ಕಂಟಿನ್ಯೂ ಮಾಡಬೇಕು. ಬೀದರಲ್ಲಿ ಒಂದು ವಿದ್ಯಾರ್ಥಿ ನಿಲಯ ವಸತಿ ಕಟ್ಟಡ ಕಟ್ಟಬೇಕು ಅಂತ ಒಂದು ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ